ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು ಯಾರಿಗಪ್ಪ ಅಂತಂದರೆ ಕೆ ಸಿ ಇ ಟಿ ಸ್ಟೂಡೆಂಟ್ಗೆ ಎಸ್ಪೆಷಲಿ ಕೆ ಸಿ ಟಿ ನೀಟ್ ಎರಡೂ ಕೂಡ. ಬಟ್ ಸ್ವಲ್ಪ ರಿಮೈಂಡ್ ಮಾಡ್ಕೋಬೇಕು ಈ ವಿಡಿಯೋನ, ಯಾಕಂತಂದರೆ ಇಂಪಾರ್ಟೆಂಟ್ ಅಪ್ಡೇಟು ಈ ವರ್ಷ. ಸೊ ಕೆಲವೊಂದಿಷ್ಟು ಚೇಂಜಸ್ ಆಗಿದಾವೆ. ಸೊ ಯಾಕೆಂತಂದರೆ ಪ್ರೀ ರೌಂಡ್ ಆ್ಯಂಡ್ ಪೋಸ್ಟ್ ರೌಂಡ್ಸ್ ಅಂತ ಮಾಡ್ತಾಯಿದ್ದಾರೆ. ನಿಮ್ಗೆ ಗೊತ್ತಿದೆ, ಮಂಥನ ಕಾರ್ಯಕ್ರಮದಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅವ್ರಿಗೂ ಕೂಡ ಹೇಳಿರ್ತಾರೆ. ಸೊ ಅಲ್ಲಿ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆಯಲ್ಲ ಗೊತ್ತಿಲ್ಲ, ಇವಾಗ ಕ್ಲಾರಿಟಿ ಮಾಡ್ತೀನಿ ನಿಮ್ಗೆ ಇನ್ನೊಂದು ಟೈಮ್, ಆಯಿತಾ. ಸೊ ಇನ್ನು ಮಂಥನ ಪ್ರೋಗ್ರಾಮೇ ಹೋಗಿಲ್ಲ ಅಂತಂದರೆ ಹಂಗಾಗಿ ಹೇಳ್ತಾ ಇರೋದು, ಮಂಥನ ಪ್ರೋಗ್ರಾಮ್ ಹೋಗ್ರಿ, ನಿಮಗೆ ಹೆಲ್ಪ್ಫುಲ್ ಆಗೋದು ಅಂತಂದು. ಸೊ ಹೋಗ್ಲೇಬೇಕಂತ ಕಂಪಲ್ಸರಿ ಇಲ್ಲ, ಬಟ್ ಹೋದರೆ ಈ ಥರ ಹೊಸದಾಗಿ ಏನಾದರೂ ಫ್ಯೂಚರ್ಸ್ಗಳು ತಂದಿದ್ರೆ ನಾವು ಕೂಡ ಯೂಟ್ಯೂಬಲ್ಲಿ ಹೇಳ್ತೀವಿ, ಅದ್ರ ಬಗ್ಗೆ ತಲೆ ಕೆಡಿಸೋಬೇಡಿ. ಆದರೂ ಕೂಡ ನಿಮ್ಗೆ ಒನ್ ಟೈಮ್ ಕ್ಲಾರಿಫೈ ಕಂಪ್ಲೀಟ್ ಆಗುತ್ತೆ ಅಂತ ಅಷ್ಟೇನಿಲ್ಲ. ಸರಿ, ಈಗ ಏನಿದು ಪ್ರೀ ರೌಂಡು, ಏನಿದು ಪೋಸ್ಟ್ ರೌಂಡು ಹೊಸದಾಗಿ ಕೇಳಿಸ್ತಾ ಇದೀವಲ್ಲ 2026ರಲ್ಲಿ ಅಂತಂದು. ಹೌದು, ಖಂಡಿತವೂ ಕೂಡ ಹೊಸದಾಗಿ ಕೇಳಿಸ್ಕೊತಿದ್ದಾರೆ, ಹೊಸದಾಗಿ ಫ್ಯೂಚರು. ಬಟ್ ಬೇರೆ ಎಲ್ಲ ಪ್ರೊಸೆಸ್ ಎಲ್ಲ ಸೇಮು, ಬಟ್ ಫ್ಯೂಚರ್ ನಿಮ್ಗೆ ಹೊಸದಾಗಿ ಅನಿಸ್ತಾ ಇದೆ. ಸೊ ಏನಪ್ಪ ಅಂತಂದರೆ, ಸೊ ಈ ಪ್ರೀ ರೌಂಡ್ ಯಾಕೆ ಮಾಡ್ತಿದ್ರೆ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ. ಫ್ರೀ ರೌಂಡ್ ಅಂತಂದರೆ ಮುಂಚಿತ ಅಂತಂದು, ಪೋಸ್ಟ್ ಅಂದರೆ ನಂತರ ಅಷ್ಟೇ ಗೊತ್ತೇ ನಿಮ್ಗೆ. ಫ್ರೀ ಅಂದರೆ ಬಿಫೋರ್ ಮೇನ್ ಕೌನ್ಸಿಲಿಂಗ್, ಮೇನ್ ಅಂದರೆ ರೌಂಡ್ಸ್ಗಳು ಸ್ಟಾರ್ಟ್ ಆಗೋಂಥ ಮುಂಚೆಕ್ಕೆ ಮೊದಲು ಫ್ರೀ ರೌಂಡ್ ಮಾಡೋಣ. ಲೈಕ್ ಯಾವ ರೀತಿ ನೋಡಿ, ಕೆ ಸಿ ಟಿ ನೀಟ್ ಕಂಬೈಂಡಾಗಿ ಸ್ಟಾರ್ಟ್ ಆಯ್ತು ಅಂದರೆ ಅದು ಆ್ಯಕ್ಚುಲಾಗಿ ಏನಾಯ್ತು, ನಾವು ಆ್ಯಕ್ಚುಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಯಿತು ಅಂತಿದ್ವಿ. ಬಟ್ ಇನ್ನೂ ಕೂಡ ನೀಟ್ ಅವ್ರದ್ದು ರೀನೀಟಾಗಿ ಎಕ್ಸಾಮ್ ಬರೆದು ಅವ್ರದ್ದು ಏನಾಗ್ತದೆ, ಅವ್ರದ್ದು ರಿಸಲ್ಟ್ ಬಂದು ಎರಡು ಕೌನ್ಸಿಲಿಂಗ್ ತಡ ಆಗೋಕ್ಕೆ ಸೆಕೆಂಡ್ ರೌಂಡ್ ಆಗುತ್ತೆ ಅಂತ ಹೇಳ್ತಿದ್ವಿ. ಸೊ ಫಸ್ಟ್ ರೌಂಡು ಕೆ ಸಿ ಟಿ ನಡೆಯೋದು, ನೀಟು ಸೆಕೆಂಡ್ ರೌಂಡು, ಆ ಥರ ಒಂದು ನೇಮ್ ಕೊಡೋದು ಸರಿ ಅನ್ನಿಸ್ತಾ ಇಲ್ಲ ಏನವರು. ಸೊ ಹಂಗಾಗಿ ಕಂಬೈಂಡಾಗಿ ಫಸ್ಟ್ ರೌಂಡ್ ಅಂತ ಕೊಡೋಣ. ಅದು ಬರೋರ್ಗೂ ಕೂಡ ಏನು ಮಾಡೋಣ, ನಾವು ಫ್ರೀ ರೌಂಡ್ ಮಾಡ್ಕೊಳ್ಳೋಣ, ಒಂದು ರೌಂಡ್ ನಡೆಸಿಬಿಡೋಣ ಅಂತ ಫ್ರೀ ರೌಂಡ್ ಅಂತ ಹೆಸರು ಕೊಡೋಣ ತಂದು. ಸೊ ಅಂದರೆ ಮೀನ್ಸ್ ಅರ್ಥ ಮಾಡ್ಕೋರಿ ಯಾವ ರೀತಿ ಅಂದರೆ, ಈಗೆಲ್ಲರೂ ಕೂಡ ಏನಾಗ್ತದೆ, ಕೆ ಸಿ ಟಿ ರಿಸಲ್ಟ್ ಕೂಡ ಬರ್ತದೆ. ಓಕೆ, ಈಗ ಏನು ಜೂನ್ 1, 2 or 3 ಏನಾಗ್ತದೆ, ನಿಮ್ಮ ರಿಸಲ್ಟ್ ಬರ್ತದೆ, ವೆರಿಫಿಕೇಷನ್ ಸ್ಲಿಪ್ಪು ಕೂಡ ಬರ್ತದೆ. ಯಾರಿಗಪ್ಪ ಅಂದ್ರೆ ಸ್ಲಿಪ್ಪು ಬರೋದು, ಎಲ್ಲರಿಗೂ ಕೂಡ ಬರಲ್ಲ. ಓಕೆ, ಸೊ ಏನು ಕೊಡ್ತಾರೆ ಅಂತಂದರೆ, ಯಾರೆಲ್ಲ ಕೆ ಇದಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಅವ್ರಿಗೆಲ್ಲರೂ ಕೂಡ ಏನು ಮಾಡ್ತಾರೆ, ವೆರಿಫಿಕೇಷನ್ ಸ್ಲಿಪ್ಪು. ಸೊ ಅವ್ರೇನು ಮಾಡ್ಬೋದು ಅಂತಂದರೆ, ಈಗ ಕೆ ಸಿ ಟಿ ಕೋರ್ಸಸ್ಗಳು ಯಾವೆಲ್ಲ ಇದ್ದಾವೆ, ಈಗ ಇಂಜಿನಿಯರಿಂಗ್ ಇದೆ, ಅಗ್ರಿಕಲ್ಚರ್ ಇದೆ, ವೆಟರ್ನರಿ ಇದೆ, ಬಿ ಪಿ ಟಿ ಇದೆ, ಬಿ ಪಿ ಒ ಇದೆ, ಎ ಎಚ್ ಎಸ್ ಇದೆ. ಓಕೆ, ಸೊ ಈ ಥರ ಕೋರ್ಸಸ್ಗಳು ಏನಿದ್ದಾವೆ, ಫಾರ್ಮಸಿ ಕೋರ್ಸಸ್ಗಳು ಏನಿದ್ದಾವೆ, ಈ ಎಲ್ಲ ಕೋರ್ಸಸ್ಗಳಿಗೆ ಏನು ಮಾಡ್ತಾರೆ, ವೆರಿಫಿಕೇಷನ್ ಸ್ಲಿಪ್ ಇರುತ್ತೆ, ನೀವು ಫ್ರೀ ರೌಂಡ್ ಅಟೆಂಡ್ ಮಾಡ್ಬೋದು. ಓಕೆ, ಸೊ ಅಟೆಂಡ್ ಮಾಡಲೇಬೇಕು, ಅಂದರೆ ಮಾಡಲೇ ಕಂಪಲ್ಸರಿ ಕೂಡ ಇದೆ, ಆಯಿತಾ. ಸೊ ಮಾಡಲೇಬೇಕು. ಫ್ರೀ ರೌಂಡ್ ಅಂದ್ರೇನು, ಒಂದು ರೀತಿ ಫಸ್ಟ್ ರೌಂಡೇ, ಬಟ್ ಫಸ್ಟ್ ರೌಂಡ್ ಅಂತ ಹೆಸರು ಕರೆಯಂಗಿಲ್ಲ, ಇದು ಜೀರೋ ರೌಂಡ್ ಅಂತ ಕರಿಬೇಕು ನಾವು ಹೆಸರು. ಹಂಗೆ ನೋಡಿದರೆ ಇದು ಫ್ರೀ ರೌಂಡ್ ಅಂದರೆ ಬಿಫೋರ್ ಸ್ಟಾರ್ಟ್ಗಿಂತ ಒಂದು ಹೆಸರು ಕೊಟ್ಟವ್ರು ಫ್ರೀ ರೌಂಡ್ ಅಂತ. ಇದು ಆ್ಯಕ್ಚುಲಿ ಒಂದು ರೌಂಡೇ ಇದು, ಆಯಿತಾ. ಸೊ ಇಲ್ಲಿ ನೀವೇನು ಮಾಡ್ತೀರ ಅಂತಂದರೆ, ನಿಮಗೆ ಬೇಕಾಗಿರ್ತಕ್ಕಂಥ ಕಾಲೇಜು ಕೋರ್ಸು ಹಾಕ್ಕೊಂತೀರ, ಅಂದರೆ ಆಪ್ಷನ್ ಎಂಟ್ರಿ ಮಾಡ್ತೀರಿ. ಇಲ್ಲಿ ಮಾಡಲೇಬೇಕು ಆಪ್ಷನ್ ಎಂಟ್ರಿ. ನೀವು ಇನ್ ಕೇಸ್ ಆಪ್ಷನ್ ಎಂಟ್ರಿ ಹೆಂಗೆಂಗೋ ಮಾಡಂತಿಲ್ಲ, ಏನೋ ಫ್ರೀ ರೌಂಡ್ ಬಿಡಿ ಅಂತ ಮಾಡೋಂಗಿಲ್ಲ. ಕೇರ್ಫುಲ್ಲಾಗಿ ಯಾವ ರೀತಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಮಾಡ್ತಿರ್ತಿದ್ರು ಬಿಡ್ರಿ ಮುಂಚೆ, ಹೋದ ವರ್ಷ ಎಲ್ಲ ನಿಮ್ಮ ಸೀನಿಯರ್ ಕೇಳಿ, ಈಗ ಡ್ರಾಪ್ ಫ್ರೀ ಅವ್ರಿಗಂತೂ ಗೊತ್ತಿರ್ತದೆ. ಸೊ ಅದೇ ರೀತಿ ಈಗಲೂ ಕೂಡ ಏನು ಮಾಡ್ಬೇಕು, ಆಪ್ಷನ್ ಎಂಟ್ರಿ ಮಾಡಲೇಬೇಕು, ಸೇಮ್ ಆ್ಯಸ್ ಯೂಶುವಲ್. ಸೊ ಆಪ್ಷನ್ ಎಂಟ್ರಿ ಮಾಡಿ ಆದ ನಂತರ ನೋಡಿ, ನಿಮ್ಗೆ ಏನು ಮಾಡ್ತಾರೆ, ಮಾಕ್ ರಿಸಲ್ಟ್ ಯಾವ ರೀತಿ ನೋಡಿ, ಫಸ್ಟ್ ರೌಂಡ್ಗಿಂತ ಮುಂಚೆಗೆ ಒಂದು ಮಾಕ್ ರಿಸಲ್ಟ್ ಅಂತ ಯಾವ ರೀತಿ ಅನೌನ್ಸ್ಮೆಂಟ್ ಮಾಡ್ತಿದ್ರು. ಸೊ ಈಗ ಇಲ್ಲಿ ಫ್ರೀ ರೌಂಡ್ಗೆ ಮಾಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಓಕೆ, ಮಾಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ ಮತ್ತೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಮತ್ತೆ ಸ್ವಲ್ಪ ಟೈಮ್ ಕೊಡ್ತಾರೆ. ಓಕೆ, ಸೊ ಅದೆಲ್ಲನೂ ಕೂಡ ಆಪ್ಷನ್ ಎಂಟ್ರಿ ವಾಪಸ್ ಇನ್ನೊಮ್ಮೆ ಮಾಡಿ ಆದ ತಕ್ಷಣ ಫೈನಲ್ ಆಗಿ ಫ್ರೀ ರೌಂಡು ರಿಸಲ್ಟ್ ಬರ್ತದೆ. ಓಕೆ, ಯಾರಿಗೆ ಬರ್ತದೆ ಹೇಳ್ತಿರೋ, ಕೆ ಸಿ ಟಿ ಕೋರ್ಸಸ್ಗಳದ್ದು ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ಬಿ ಪಿ ಟಿ, ಬಿ ಪಿ ಒ, ಎಚ್ ಎಸ್, ಬಿ ಎಸ್ ನರ್ಸಿಂಗ್, ಫಾರ್ಮಸಿ ಕೋರ್ಸ್, ಈ ಥರ ಕೋರ್ಸಸ್ಗಳೇನಿದೆ ಇವಾಗ ಅಷ್ಟೇ. ನಿಮಗೆ ಮೆಡಿಕಲ್, ಡೆಂಟಲ್, ಆಯುಷ್ ಬರಲ್ಲ. ಓಕೆ, ಅವ್ರದ್ದು ಇನ್ನೂ ಆ್ಯಕ್ಚುಲಿ ಅಂದರೆ ನಿಮ್ದು ಇನ್ನೂ ಕೂಡ ರಿಸಲ್ಟೇ ಬಂದಿಲ್ಲ, ಇನ್ನೂ ಎಕ್ಸಾಮೇ ಬರ್ದಿಲ್ಲ, ಅವ್ರದ್ದು ತಡ ಆಗುತ್ತೆ. ಇವ್ರದ್ದು ಅಷ್ಟೇ ಪ್ರೀ ರೌಂಡ್ ನಡೆಸ್ತಾ ಇರೋದು. ನೀವು ಏನಾದರೂ ರಿಸಲ್ಟ್, ಫೈನಲ್ ರಿಸಲ್ಟ್ ಬಂದಾದ ತಕ್ಷಣ, ಅಂದರೆ ಕಾಲೇಜ್ ಸೆಲೆಕ್ಷನ್ ಒಂದು ಯಾವುದಾದ್ರು ಒಂದು ರಿಸಲ್ಟ್ ಬರ್ತಲ್ವ, ನೀವು ಅದಕ್ಕೆ ಹೋಗಲೇಬೇಕಂತ ಕಂಪಲ್ಸರಿ ಇಲ್ಲ. ಓಕೆ, ಸೇಮ್ ನಿಮಗೆ ಮತ್ತೆ ಚಾಯ್ಸ್ ಎಂಟ್ರಿ ಕೊಡ್ತಾರೆ, ವರಿ ಮಾಡ್ಕೊಬಿಡಿ. ಓಕೆ, ಅದು ಅಂದರೆ ಇಷ್ಟ ಇತ್ತು ಅಂದರೆ ಹೋಗ್ಬೋದು, ಅಂದರೆ ಪ್ರೀ ರೌಂಡಲ್ಲೂ ಕೂಡ ಸೀಟ್ ಸಿಕ್ಕರೆ ನೀವು ಹೋಗ್ಬಾರ್ದು ಅಂತೇನಿಲ್ಲ. ಯಾಕಂದರೆ ಈಗ ನೋಡಿ ಯಾಕೆ ಮಾಡ್ತಿರೋದು ಅಂತಂದರೆ, ಫ್ರೀ ರೌಂಡ್ನ ಇಂಜಿನಿಯರಿಂಗು ಅಷ್ಟೇ ಮೇನ್ ಫೋಕಸ್ ಮಾಡ್ತಿರೋದಕ್ಕೆ ಇದ್ದವ್ರು. ಯಾಕಂದರೆ ಈಗ ಅವರು ಒಂದು ಲಾಸ್ಟ್ ಡೇಟ್ ಕೊಡ್ತಾರೆ ಅಡ್ಮಿಷನ್ಗೆ, ಆ ಡೇಟ್ ಒಳಗಡೆ ಎಲ್ಲ ಅಡ್ಮಿಷನ್ ಅಷ್ಟೇ ತೊಗೋಬೇಕು. ಅದ್ರ ಮೇಲ್ಗಡೆ ಲಾಸ್ಟ್ ಡೇಟ್ ಕೊಟ್ಟಾದಮೇಲೆ ಏನಾದರೂ ಅಡ್ಮಿಷನ್ನು ಎಲ್ಲೂ ಕೂಡ ತೊಗೊಳಕ್ಕೆ ಬರಲ್ಲ. ಸೊ ಹಂಗಾಗಿ ಫೋಕಸ್ ಆನ್ ಇಂಜಿನಿಯರ್ ಸ್ಟೂಡೆಂಟ್ ಮಾಡ್ತವ್ರೆ, ರಿಮೈನಿಂಗ್ ಅದಕ್ಕೆ ತುತ್ತಾಗ್ತಾ ಇದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್, ವೆಟರ್ನರಿಗೆ ಡಿಲೇ ಆಗ್ಬೋದಿತ್ತು, ಬಟ್ ಆದರೂ ಕೂಡ ಏನು ಮಾಡ್ತಾರೆ, ಅವ್ರಿಗೋಸ್ಕರ ಮತ್ತೆ ಸಪ್ರೇಟ್ ಕೌನ್ಸಿಲಿಂಗ್ ಮಾಡೋಕ್ಕಾಗಲ್ಲ. ಇಂಜಿನಿಯರ್ ಜೊತೆಗೆ ಎಲ್ಲರೂ ಕೂಡ ಮಾಡಲೇಬೇಕು. ನೋಡಿ, ನಾವು ಫಾರ್ ಎಕ್ಸಾಂಪಲ್ ನಮ್ಮದು RGHS ಅಂತ ತೊಗೋರಿ, ಅಂದರೆ RGHS ಯೂನಿವರ್ಸಿಟಿ ಏನಿದೆ, ಈಗ AHS, ಬಿ ಪಿ ಟಿ, ಬಿ ಪಿ ಒ, ಆಲಡಲ್ ಸೈನ್ಸು, ಇವು ಕೂಡ ಏನಾಗ್ತದೆ, ಕೆ ಸಿ ಟಿ ಕೋರ್ಸಸ್ ಅಂತ ಕಂಡಕ್ಟ್ ಮಾಡ್ತೀವಿ. ಬಟ್ ಅದು ಯೂನಿವರ್ಸಿಟಿ, ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ನಿಮಗೆ ಡಿಸೆಂಬರ್ವರೆಗೂ ಕೂಡ ಕೊಡ್ತಾನೆ ಇರ್ತಾರೆ, ಹೌದಲ್ವಾ. ಬಟ್ ಹಂಗಲ್ಲ. ಬಟ್ ಇಂಜಿನಿಯರಿಂಗ್ ACT ಏನಿದೆ ಅದು ಸೆಪ್ಟೆಂಬರಾಗಿ ಕೊಟ್ಬಿಡ್ತಾರೆ ಲಾಸ್ಟು, ಅಷ್ಟರೊಳಗಡೆ ಅಡ್ಮಿಷನ್ ಆಗಬೇಕು. ಓಕೆ, ಸೊ ಹಂಗಾಗಿ ಏನಾಗ್ತದೆ, ಅವ್ರ ಜೊತೆಗೆ ನೀವು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಲೇಬೇಕು, ನೀವು ಆಪ್ಷನ್ ಎಂಟ್ರಿ ಮಾಡಲೇಬೇಕು.
ಸೀಟ್ ಸಿಕ್ಕರೆ ಅಡ್ಮಿಷನ್ ಆಗ್ತಾರೆ ಅಂತಂದ್ರೆ ಹೋಗ್ಬೋದು, ಬೇಗನೆ ಆಗುತ್ತೆ. ಇನ್ನೊಂದು ಏನಂತಂದ್ರೆ ಇದ್ರ ಮಾಡೋದ್ರಿಂದ ಈ KCT ಅಷ್ಟೇ ಕೋರ್ಸಸ್ಗಳು ಏನು ಮಾಡೋರು ಇದ್ದಾರೆ. ಸೊ ನಿಮ್ಗೆಲ್ಲರೂ ಕೂಡ ಏನಪ್ಪ ಅಂತಂದರೆ ಬೇಗನೆ ಕಾಲೇಜು ಸೇರ್ಕೋಬೋದು. ಇದೊಂದು ಗುಡ್ ನ್ಯೂಸು. ಈಗ KCT ನೀಟ್ ಎರಡೂ ಕೂಡ ಕಂಬೈಂಡ್ ಮಾಡಿ ಕೌನ್ಸ್ಲಿಂಗ್ ಮಾಡೋರಿಗೆ, ಅಥವಾ ನೀವು ಒಳ್ಳೆ ಕಾಲೇಜಸ್ ಸಿಗಬೇಕು, ವೇಟ್ ಮಾಡಿದಂಗೆ ಇನ್ನೂ ಕೂಡ ಚೆನ್ನಾಗಿರೋ ಕಾಲೇಜಸ್ ಸಿಗಬೇಕು ಅಂತಂದು ವೇಟ್ ಮಾಡೋರಿಗೆ ಸ್ವಲ್ಪ ಕಷ್ಟ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ರೌಂಡಿಗೆ ಸೀಟ್ ಸಿಕ್ಬಿಡ್ತದ, ನಿಮ್ಮ ಮೈಂಡ್ ಹೆಂಗೆ ಆಗಿಬಿಡ್ತದ, ಸಿಕ್ಕಾಯ್ತು ಬಿಡುವಾಗ ಅಡ್ಮಿಷನ್ ಮಾಡಿಸ್ಬಿಡೋಣ. ಇನ್ನೂ ಚೆನ್ನಾಗಿರೋ ಕಾಲೇಜ್ ಸಿಗ್ತಿರ್ತಾವೆ ನಿಮಗೆ, ಮೇಲ್ಗಡೆ ಪ್ರಿಯಾರಿಟಿ ಮೇಲ್ಗಡೆ ಕೊಟ್ಟಿರ್ತಾರೆ. ಆದರೂ ಕೂಡ ಏನಾಗ್ತದೆ, ನಿಮಗೆ ಸಿಕ್ಕಿದೆ ಬಿಡಪ್ಪ ಹೋಗ್ಬಿಡೋಣ ಅಂತ ಮೈಂಡ್ ಸೆಟ್ ಬಂದು ಅಡ್ಮಿಷನ್ ಆಗಿಬಿಡ್ತಾರೆ. ಈ ಥರ ಸ್ವಲ್ಪ ಆಗುತ್ತೆ, ಏನು ಕೂಡ ಮಾಡ್ಲಿಕ್ಕೆ ಬರಲ್ಲ. ಯಾಕಂದರೆ ಸ್ಮಾಲ್ ಅಮೌಂಟ್ ಆಫ್ ಸ್ಟೂಡೆಂಟ್ ಈ ಥರ ಇದ್ದಾಗ ಅವ್ರು ನೋಡೋದಕ್ಕೆ ಇದವರು ಜಾಸ್ತಿ ಹುಡುಗರು ನೋಡ್ತಾರೆ. ಓಕೆ, ಸೊ ಅಂದರೆ ಫ್ರೀ ರೌಂಡ್ ಅಂತ ಇದೆ. ಇದು ವರ್ಷಕ್ಕಿಂತ ನಾನು ಇದಕ್ಕೆ ಜಸ್ಟ್ ಬಿಫೋರ್ ಒಂದು ವಿಡಿಯೋ ಹಾಕಿದ್ದೆ. ಏನಂತಂದರೆ ಈ ಫಸ್ಟ್ ರೌಂಡ್ ನಿಮ್ದು ಏನೇನಂತಂದು ಹೇಳಿದೆ, ಈ ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಹೇಳಿದ್ದೆ. ಸೊ ಇದಕ್ಕಿಂತ ಮುಂಚೆಗೆ ಒಂದು ಫ್ರೀ ರೌಂಡ್ ಮಾಡ್ತಾಯಿದ್ದಾರೆ. ಇದು ಫಸ್ಟ್ ರೌಂಡಲ್ಲಿ ಮಾಕ್ ರಿಸಲ್ಟ್ ಯಾವ ರೀತಿ ಬರ್ತದೋ ಫ್ರೀ ರೌಂಡಲ್ಲಿ ಮಾಕ್ ರಿಸಲ್ಟ್ ಬರ್ತದೆ. ಅದಕ್ಕೆ ಮಾಕ್ ರಿಸಲ್ಟ್ಗೆ ಅಡ್ಮಿಷನ್ ಮಾಡೋಂಗಿಲ್ಲ. ಅದಾದ ತಕ್ಷಣ ವಾಪಸ್ ತಿರ್ಗಿ ಆಪ್ಷನ್ ಇಂಟರ್ವ್ಯೂ ಬಿಡ್ತಾರೆ. ಆಮೇಲೆ ಫ್ರೀ ರೌಂಡ್ದು ಫೈನಲ್ ರಿಸಲ್ಟ್ ಬಂದಾದ ತಕ್ಷಣ ಸೀಟ್ ಸಿಕ್ಕಿರುತ್ತೆ ನೋಡಿ, ನಿಮ್ಗೆ ಅಡ್ಮಿಷನ್ ನಾವು ಆಗ್ಬೋದು. ಇಲ್ಲ ಅಂತಂದರೆ ನೀವು ಫಸ್ಟ್ ರೌಂಡಿಗೆ ಅಂದರೆ ಫ್ರೀ ರೌಂಡ್ ಫಸ್ಟ್ ರೌಂಡಿಗೆ ಬರುವಾಗ ನೀವು ಹೋಲ್ಡ್ ಇಟ್ಕೊಂಡು ಕೂಡ ಬರ್ಬೋದು, ಚಾಯ್ಸ್ 3 ಕೊಟ್ಟು ಕ್ಯಾನ್ಸಲ್ ಮಾಡ್ಕೊಂಡು ಬರ್ಬೋದು. ಓಕೆ, ಸೇಮು ಮೇ ಬಿ ಅಂದರೆ ಪ್ರೀ ರೌಂಡ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಎಕ್ಸ್ಟೆಂಡೆಡ್ ರೌಂಡ್, ಮೇ ಬಿ ಮಾಪ್ ರೌಂಡ್ವರೆಗೂ ಕೂಡ ಹೋಗೋ ಚಾನ್ಸಸ್ ಇಲ್ಲ. ಯಾಕಂದರೆ ಅಷ್ಟೊತ್ತು ಗಾಳಿ ಸೀಟ್ ಫಿಲ್ ಆಗಿರ್ತವೆ. ಓಕೆ, ಅಂದರೆ ಇವಕ್ಕೆ ಹೆಸರು ಕೊಡ್ತಾರೆ ಅಷ್ಟೇ. ನಾವು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಂತ ಹೆಂಗೆ ಕರಿತಿದ್ವಿ, ಅದನ್ನೇ ಈ ಪ್ರೀ ರೌಂಡ್ ಅಂತ ಒಂದು ಹೆಸರು ಮುಂಚಿತವಾಗಿ ನಡೆಸ್ತಾ ಇರೋದು ಅಷ್ಟೇ, ಮತ್ತೇನಿಲ್ಲ. ಆಯಿತಾ? ಸೊ ವರಿ ಮಾಡ್ಕೋಬೇಡಿ. ಈಗ ಏನು ಗೊತ್ತಾ, ಪ್ರೀ ರೌಂಡ್ ಟು ಫಸ್ಟ್ ರೌಂಡ್ ಬರುವಾಗ ನಾನು ಹೇಳ್ತಾ ಇರೋದು, ಫ್ರೀ ರೌಂಡ್ ಟು ಫಸ್ಟ್ ರೌಂಡ್ ಬರುವಾಗ ನೀಟು ಸ್ಟೂಡೆಂಟ್ನ ಕರ್ಕೊಂಡೇ ಮಾಡ್ತಾರೆ. ಅಂತಂದರೆ ಫಸ್ಟ್ ರೌಂಡ್ ಯಾವಾಗ KCT ಸ್ಟಾರ್ಟ್ ಆಗುತ್ತೋ ಅವಾಗ ನೀಡ್ದು ಕೂಡ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ, ಕಂಬೈಂಡಾಗಿ ಕೌನ್ಸಿಲಿಂಗ್ ನಡೀತದೆ. ಸೊ ಇದೇ ಪ್ಲ್ಯಾನ್ ಒಳಗೆ ಅವರಿದ್ದಾರೆ. ಸೊ ಹಂಗಾಗಿ ಈ ಥರ ಮಾಡ್ತಾರೆ. ಹೊಸ್ದಾಗಿ ಫ್ಯೂಚರ್ ಅಷ್ಟೇನಿಲ್ಲ. ಒಂದು ಹೇಳ್ದಂಗೆ ಕಂಪಲ್ಸರಿ ಅಡ್ಮಿಷನ್ ಆಗುವಂಥ ಅವಶ್ಯಕತೆ ಏನಿಲ್ಲ. ನೀವು ಹೋಲ್ಡ್ ಇಟ್ಕೊಂಡು ನೆಕ್ಸ್ಟ್ ರೌಂಡ್ ಹೋಗ್ಬೋದು, ವರಿ ಮಾಡ್ಕೊಬಿಡಿ. ಓಕೆ, ಸರಿ. ಏನೇ ಆಗಲಿ, ಏನೇ ಥರದಾಗಿ ಅಪ್ಡೇಟ್ಸ್ಗಳು ಬಂದಾಗ ನಿಮ್ಗೆ ತಿಳಿಸೋಂಥ ಪ್ರಯತ್ನ ಮಾಡ್ತೀನಿ. ನಿಮಗೆ ನೋಡಿ, ಇನ್ನೊಂದು ಫ್ರೀ ಇದೇನಿದೆ, ಇದು ಒಂದು ಆಪ್ಷನ್ ಎಂಟ್ರಿ ಬಿಡೋಕ್ಕಿಂತ ಮುಂಚೆಗೆ, ಅಂದರೆ ಫ್ರೀ ರೌಂಡ್ದು ನಿಮಗೆ ಬಿಫೋರ್ ಏನಾದರೂ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆಗೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಕೊಟ್ಟಿರ್ತಾರೆ, ಫೀಸ್ ಸ್ಟ್ರಕ್ಚರ್ ಕೂಡ ಬಿಟ್ಟಿರ್ತಾರೆ. ಮೀನ್ಸ್ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಈಗ ಯಾವುದೋ ಒಂದು ಕಾಲೇಜು, ಆರ್ ವಿ ಕಾಲೇಜ್ ಒಳಗೆ ಯಾವ್ಯಾವ ಕೋರ್ಸ್ ಇದ್ದಾವೆ, ಆ ಕೋರ್ಸಿಗೆ ಎಷ್ಟು ಸೀಟ್ ಇದ್ದಾವೆ ಆ್ಯಂಡ್ ಯಾವ್ಯಾವ ಕ್ಯಾಟಗರಿಗೆ ಸೀಟ್ ಇದ್ದಾವೆ. ಫಾರ್ ಎಕ್ಸಾಂಪಲ್ 3AK 3AG ಆ್ಯಂಡ್ 3BA ಕ್ಯಾಟಗರಿ 1 ಈ ಥರ ಎಲ್ಲ SCK SCG. ಅಂದರೆ ನಿಮಗೆ KK GG ಅರ್ಥ ಆಗಲಿಲ್ಲ ಅಂತಂದರೆ ಅದ್ರ ಬಗ್ಗೆ ಎಲ್ಲನೂ ಕೂಡ ಕ್ಯಾಟಗರಿದು ಒಂದು ಯಾವ ರೀತಿಯನ್ನು ಅಬ್ರಿವೇಷನ್ಸ್ ಅಂತ ಕರಿತೀವಿ ನಾವು, ಅವನ್ನೆಲ್ಲನೂ ಕೂಡ ತಿಳಿಸೋಣಂತೆ. ಸೊ ಆ ಥರ ಏನಾಗ್ತದೆ ಅಂದರೆ ಕ್ಯಾಟಗರಿ ವೈಸು, ಅಂದರೆ ಕ್ಯಾಸ್ಟ್ ವೈಸ್ ಅಂತ ಕರಿತೀವಿ, ಆ ಥರದ ಸೀಟು ಕೂಡ ಡಿಸ್ಟ್ರಿಬ್ಯೂಟ್ ಆಗ್ತದೆ. SNK ಕೋಟಾಕ್ಕೆ ಎಷ್ಟು ಸೀಟ್ ಇರ್ತವೆ. ಸೊ ಎಲ್ಲನೂ ಕೂಡ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಆ್ಯಂಡ್ ಆ ಒಂದು ಬ್ರ್ಯಾಂಚಿಗೆ, ಆ ಒಂದು ಕ್ಯಾಟಗರಿಗೆ ಎಷ್ಟು ಫೀಸ್ ಇಟ್ಟಿದ್ದಾರೆ ಆ ಕಾಲೇಜ್ ಒಳಗಡೆ. ಓಕೆ, ಮ್ಯಾಕ್ಸಿಮಮ್ ಎಷ್ಟು ತೊಗೋಬೇಕು, ಇದೆಲ್ಲನೂ ಕೂಡ ಏನು ಮಾಡ್ತಾರೆ, ಫೀಸ್ ಎಲ್ಲ ಕೋರ್ಸಸ್ ಕೂಡ ಬಿಡ್ತಾರೆ. ಯಾರ್ದು ಅಗ್ರಿಕಲ್ಚರ್, ವೆಟರ್ನರಿ, ಎಲ್ಲ ಇಂಜಿನಿಯರಿಂಗ್ ಕೋರ್ಸಸ್, ಎಲ್ಲ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್, BS ನರ್ಸಿಂಗ್, BPT, BPO, ಆರ್ಕಿಟೆಕ್ಚರ್ ಕೂಡ ಈಗ ಗೊತ್ತಿರುವಾಗ ನಾಟ ಎಂಟ್ರಿ ಮಾಡಿರಿ, ಅವ್ರದ್ದು ಕೂಡ ಸೇಮ್. ಓಕೆ, ಇದಿಷ್ಟು ಪ್ರೊಸೆಸ್ಸು ಈಗ ಮುಂದೆ ಬರ್ತಕ್ಕಂಥ ಕೆಲವೊಂದಿಷ್ಟು ದಿನಗಳಲ್ಲೇ ನಡೀತದೆ. ಮಂಥನ್ ಪ್ರೋಗ್ರಾಮ್ ಮುಗಿಲಿ, ಏರಿಯವ್ರದ್ದು ಎಕ್ಸಾಮ್ ಸೆಂಟರ್ದು ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿಲಿ, ಅವ್ರದ್ದು ರಿಸಲ್ಟು ಸಬ್ಮಿಟ್ ಮಾಡಲಿಕ್ಕೆ ಇದ್ದವ್ರಿಗೆ ರಿಸಲ್ಟ್ 2 ಅಥವಾ 3 ಅಥವಾ 4ಕ್ಕೆ KCT ರಿಸಲ್ಟ್ ಬರ್ತದೆ. ಅದಾದ ತಕ್ಷಣ ವೆರಿಫಿಕೇಷನ್ ಸ್ಲಿಪ್ ಕೂಡ ಬಿಡ್ತಾರೆ. ಅದಾದ ತಕ್ಷಣ ಸೀಟ್ ಮ್ಯಾಟ್ರಿಕ್ಸ್, ಫೀಸ್ ಸ್ಟ್ರಕ್ಚರ್, ಆಪ್ಷನ್ ಎಂಟ್ರಿ ಸ್ಟಾರ್ಟ್. ಓಕೆ, ನೀವು ಪ್ರೀ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ಕೊತೀರಾ. ಅದಾದ ತಕ್ಷಣ ಪ್ರೀ ರೌಂಡ್ದು ಮಾಕ್ ರಿಸಲ್ಟ್ ಬಿಡ್ತಾರೆ ಆ್ಯಂಡ್ ತಿರ್ಗಾನೇ ಮಾಡ್ತಾರೆ, ನಿಮಗೆ ಆಪ್ಷನ್ ಎಂಟ್ರಿ ಮತ್ತೆ ಬಿಡ್ತಾರೆ. ಆಮೇಲೆ ಏನು ಮಾಡ್ಬೋದು, ನೀವು ನಿಮ್ಮ ಒಂದು ಸೀಟ್ ಫೈನಲ್ ರಿಸಲ್ಟ್ ಬರ್ತದೆ. ಅಡ್ಮಿಷನ್ ಆಗೋರು ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗ್ಬೋದು. ಇಲ್ಲ ನೀವೇನು ಮಾಡೋದು, ಫಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಫಸ್ಟ್ ರೌಂಡು ನಿಮಗೆ ನೀಡ್ ಜೊತೆ ಇರ್ತದೆ. ನಿಮಗೊಂದು ಟ್ರಿಕ್ಸ್ ಹೇಳ್ತೀನಿ. ಫಸ್ಟ್ ರೌಂಡು ಯಾರೆಲ್ಲ ಇನ್ನೂ ಕೂಡ ಬೆಟರ್ ಸಿಗುತ್ತಪ್ಪ ಅನ್ನೋರು ಖಂಡಿತ ವೇಟ್ ಮಾಡಿರಿ. ಯಾಕಂದರೆ ನೀಟು ಸ್ಟೂಡೆಂಟ್ಗೆ ಫಸ್ಟ್ ರೌಂಡ್ ಕೂಡ ನಡೀತದೆ, ನೀಟು ಸ್ಟೂಡೆಂಟ್ಗೆ ಆ್ಯಂಡ್ KCTಗೂ ಕೂಡ ಏನು ನಡೀತದೆ, ಫಸ್ಟ್ ರೌಂಡ್ ನಡೀತದೆ. ಇನ್ನೂ ಕೂಡ ವೇಟ್ ಮಾಡೋರು ಸೆಕೆಂಡ್ ರೌಂಡ್ ತನಕ ವೇಟ್ ಮಾಡಿರಿ. ನೀಡ್ದು ಸೆಕೆಂಡ್ ರೌಂಡ್ ನಡೀತದೆ, ಇಲ್ಲೂ ಸೆಕೆಂಡ್ ರೌಂಡ್ ನಡೀತದೆ. ಇಲ್ಲಿ ಏನಾಗ್ತದೆ ಅಂತಂದರೆ KCT ಸ್ಟೂಡೆಂಟ್ ಕೂಡ ಏನು ಮಾಡ್ತಾರೆ ಅಂತಂದ್ರೆ, ಈಗ ಅಂದರೆ ನೀಟ್ ಸ್ಟೂಡೆಂಟ್ ಕೂಡ ಏನು ಮಾಡ್ತಿರ್ತಾರೆ, ಫ್ರೀ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅವ್ರೇನು ಆಗ್ತಾರೆ, ನೆಕ್ಸ್ಟ್ ನೀಟಲ್ಲಿ ಸ್ಕಿಪ್ ಆಗ್ತಾರೆ ಫಸ್ಟ್ ರೌಂಡ್ಗೆ. ಆ್ಯಂಡ್ ನೀಟ್ ಸ್ಟೂಡೆಂಟ್ ಕೂಡ ಕೆಲವೊಂದಿಷ್ಟು ಹುಡುಗರು ಅಂತಾರೆ, 15% ಹುಡುಗರು MCCಲಿ ಸ್ಕಿಪ್ ಆಗ್ತಾರೆ. ಅಂದರೆ ಒಳ್ಳೆ ಕಾಲೇಜ್ ಸಿಗ್ತಾ ಹೋಗ್ತದೆ, ಸ್ವಲ್ಪ ಪರವಾಗಿಲ್ಲ. ಫಾರ್ ಎಕ್ಸಾಂಪಲ್ ಆಪ್ಷನ್ ಎಂಟ್ರಿ ಹಾಕಿರ್ತಾರೆ, 5ನೇ ಕಾಲೇಜ್ ಸಿಕ್ಕಿದೆ ಅಂತಂದರೆ ನಿಮ್ಗೆ 4, 3, 2, 1 ಅಂತ ಏನಿರ್ತಾವೆ ಮೇಲ್ಗಡೆದು ಸಿಗುತ್ತವೆ. ವೇಟ್ ಮಾಡಬೇಕು. ಯಾರು ತಾಳ್ಮೆಯಿಂದ ತೊಗೋತಾರೋ ನಿಮಗೆ ಖಂಡಿತ ಸಿಗ್ತದೆ. ನಿಮಗೇನಾದರೂ ನಾವು ಪರ್ಸ್ನಲಾಗಿ ಗೈಡೆನ್ಸ್ ಬೇಕಿರ್ತಂದರೆ KCT ಕೋರ್ಸಸ್ಗಳಿಗೆ ಮಾತ್ರ ನಾನು ಸದ್ಯಕ್ಕೆ ಈಗ ತೊಗೊಳ್ತೀನಿ.
KCET ಕೋರ್ಸಸ್ಗಳು ಯಾವುದಪ್ಪ ಅಂದ್ರೆ ಗೊತ್ತಿರೋ ಬಗ್ಗೆ ಇಂಜಿನಿಯರಿಂಗು ಆ್ಯಂಡ್ ಅಗ್ರಿಕಲ್ಚರ್, ವೆಟರ್ನರಿ, ಅದೇ ರೀತಿ BS ನರ್ಸಿಂಗ್, BPT, BPO, AHS ಈ ಥರ ಕೋರ್ಸಸ್ಗಳು ಮಾಡ್ತಾ ಇತ್ತಂತಂದರೆ ನಿಮಗೆ ಪೇಡ್ ಗೈಡ್ ಬೇಕಿತ್ತಂದರೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ನಾನು ಅಡ್ಮಿನ್ ಇರ್ತೀನಿ. ನನಗೆ ಮೆಸೇಜ್ ಹಾಕಿ ನಮಗೆ ಈ ಥರ ಪೇಡ್ ಗೈಡ್ ಬೇಕಂದ್ರೆ, ಯಾಕಂದರೆ ಒಂದು ದಿನದಲ್ಲಿ 2 ದಿನದಲ್ಲಿ ಮುಗಿಯಲ್ಲ. ನಿಮಗೆ ಬೇರೆ ಕಡೆ ಏನು ಮಾಡ್ತಾರೆ ಅಂತಂದರೆ ಈಗ 8,000 15,000 ಆಫ್ಲೈನ್ ಅಂತಂತಂದರೆ 16,000 ಅಂತೆ, ಆನ್ಲೈನ್ ಅಂದರೆ 8,000 ಅಂತ ಅಷ್ಟೆಲ್ಲ ಕೊಡುವಂಥ ನೀಡಿಲ್ಲ. ನಮ್ಮ ಕಡಿಮೆ ಅಮೌಂಟ್ ತೀರಾ ಕಡಿಮೆ ಇಟ್ಟಿರ್ತೀನಿ. ನಿಮಗೆ ಬೇಕಾದರೆ ಹೋಗ್ಬಿಟ್ಟು ನಾನು ಮೆಸೇಜ್ ಮಾಡಿ, ನಾವು ಕೂಡ ಪೇಡ್ ಗೈಡ್ ಮಾಡ್ತೀನಿ KCET ಕೋರ್ಸಸ್ಗೆ. ಆಯಿತಾ, ನಿಮ್ಮ ಕಂಪ್ಲೀಟಾಗಿ ನಿಮ್ಮ ಜೊತೆ ಅಡ್ಮಿಷನ್ ಆಗೋವರೆಗೂ ಕೂಡ ಹೆಲ್ಪ್ ಮಾಡ್ತೀನಿ. ಓಕೆ, ಸರಿ, ಥ್ಯಾಂಕ್ ಯು.